ಗುಡ್ ನ್ಯೂಸ್ ಫಾರ್ ಇಂಡಿಯಾ ಅಂತ ಹೇಳ್ಬೋದು. ಯಾಕಂದ್ರೆ ಯುರೋಪ್ ಅಲ್ಲಿ ನಡೆದಿರುವಂತ ಇನ್ವೆಸ್ಟರ್ ಮೀಟ್ ಅಲ್ಲಿ ಮೆಜಾರಿಟಿ ಆಫ್ ಇನ್ವೆಸ್ಟರ್ಸ್ ಹೇಳ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಇಟ್ಸ್ ಎ ಗುಡ್ ಐಡಿಯಾ ಅಂತಾನೆ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಫೈನಲಿ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪ್ರೈಸ್ ಸಿಕ್ತು. ಅದು ಯಾವ ತರ ಅಂತ ನೋಡಿದ್ರೆ ನೀವು ಶಾಕ್ ಆಗೋಗ್ಬಿಡ್ತೀರಾ ಅಂತ ಹೇಳ್ಬೋದು. ಎಲ್ರು ಕಾತರದಿಂದ ಕಾಯ್ಕೊಂಡು ಕೂತಿದ್ರು. ಬುಧವಾರ ಸಾಯಂಕಾಲ ಅಂದ್ರೆ ರಾತ್ರಿ ಏನು ಕೋರ್ಟ್, ಅಮೆರಿಕದ ಸುಪ್ರೀಂ ಕೋರ್ಟ್ ಡಿಸಿಷನ್ ಔಟ್ ಆಗುತ್ತೆ. ಅದೇನಾದ್ರೂ ಫೇವರ್ ಆಗಿ ಬರುತ್ತಾ, ಇಂಡಿಯಾಗೆ ಏನಾದ್ರೂ ಹೆಲ್ಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾತರದಿಂದ ಕಾಯ್ತಿದ್ರು. ಆದ್ರೆ ಯಾವುದೇ ಡಿಸಿಷನ್ ನ ಸುಪ್ರೀಂ ಕೋರ್ಟ್ ಅನೌನ್ಸ್ ಮಾಡಿಲ್ಲ. ಅದ್ರ ಜೊತೆಗೆ ಹಿಯರಿಂಗ್ ಡೇಟ್ ಸಹ ಕೊಟ್ಟಿಲ್ಲ. ಮುಂದೆ ಯಾವಾಗ ಹಿಯರಿಂಗ್ ಇರುತ್ತೆ ಅಂತಾನು ಗೊತ್ತಿಲ್ಲ. ಇನ್ನ ವೆನ್ಜುಲನ್ನ ಡೊನಾಲ್ಡ್ ಟ್ರಂಪ್ ಅವರು ಅಂದ್ರೆ ಅಮೆರಿಕ ಅವರು ಕ್ಯಾಪ್ಚರ್ ಮಾಡಿದ್ರು. ಅದರಿಂದ ನೆಕ್ಸ್ಟ್ ಡೆವಲಪ್ಮೆಂಟ್ ಏನಾಗುತ್ತೆ ಅಂತ ನೋಡ್ಬೇಕು. ಇನ್ನ ಯಾಕೆ ಇರಾನ್ ನ ಕ್ಯಾಪ್ಚರ್ ಮಾಡ್ತಾ ಇರುವಂತ ಡೊನಾಲ್ಡ್ ಟ್ರಂಪ್ ಅವರು ಸಡನ್ ಆಗಿ ಸಾಫ್ಟ್ ಕಾರ್ನರ್ ಆಗಿ ಅವರು ಟರ್ನ್ ಆಗಿದ್ದಾರೆ. ಅದ್ರ ರೀಸನ್ಸ್ ಏನು ಅಂತ ನೋಡ್ತಾ, ಇನ್ನು ಗೋಲ್ಡ್ ಅಲ್ಲಿ ಸಿಲ್ವರ್ ಒಂದು ಬಿಗ್ ಫಾಲ್ ಕಂಡಿತ್ತು. ಅದು ಸಡನ್ ಆಗಿ ಹಂಗೆ ರಿಕವರಿ ಆಗಿ ಅಲ್ಲೇ ಸ್ಟೇ ಆಗಿದೆ. ಆಲ್ಮೋಸ್ಟ್ ಆಲ್ ಟೈಮ್ ಅಲ್ಲೇ ಟ್ರೇಡ್ ಆಗ್ತದೆ. ಇನ್ನ ಗ್ಲೋಬಲ್ ಮಾರ್ಕೆಟ್ ಓವರ್ ಎಲ್ಲ ಏನಾಗಿದೆ ಲಾಸ್ಟ್ 1 ವೀಕ್ ಇಂದ ಅಂತ ನೋಡ್ತಾ, ನಿಫ್ಟಿ ಪ್ರೈಸ್ ಆಕ್ಷನ್ ಯಾವ ತರ ಇದೆ, ಸೊ ಕಮಿಂಗ್ ಡೇಸ್ ಅಲ್ಲಿ ಯಾವ ತರ ಮೂವ್ಮೆಂಟ್ಸ್ ಕೊಡುತ್ತೆ ಅಂತ ಅನಾಲಿಸಿಸ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ ಲಾಸ್ಟ್ ವೀಕ್ ಅಲ್ಲಿ 162 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 25,694 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 2,568 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 53,936 ಅಲ್ಲಿ ಕ್ಲೋಸ್ ಆಗಿದ್ರೆ, ಇನ್ನ ಯು ಎಸ್ ಮಾರ್ಕೆಟ್ ನೋಡೋದಾದ್ರೆ, ಅಮೆರಿಕ ಮಾರ್ಕೆಟ್ ನೋಡೋದಾದ್ರೆ 160 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 49,359 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈಗ ಡೊನಾಲ್ಡ್ ಟ್ರಂಪ್ ಅವರು ಏನ್ ಹೇಳ್ತಿದ್ರು ನೊಬೆಲ್ ಪ್ರೈಸ್ ಬಗ್ಗೆ. ನೊಬೆಲ್ ಪ್ರೈಸ್ ಮರಿಯಾ ಕೊರಿನಾ ಮಚಿಡಿಗೆ ಸಿದ್ದಾಗ, ವೆನ್ಜುಲಾದ ಪ್ರಜೆಗೆ ಸಿದ್ದಾಗ ಅವರು ಸಿಟ್ಟಾಗಿದ್ರಂತಾನೆ ಹೇಳ್ಬೋದು. ಆ ಪ್ರೈಸ್ ಈಗ ಯಾರು ಮರಿಯಾ ಅವರು ತಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್ಗೆ ಅರ್ಪಿಸಿದ್ದಾರೆ. ಇದು ನಿಮ್ಗೆ ಡಿಸರ್ವ್, ನೀವು ಎಷ್ಟೋ ಯುದ್ಧಗಳನ್ನ ನಿಲ್ಸಿದ್ದೀರಿ ಅಂತ ಹೇಳ್ಬಿಟ್ಟು ಡಿಸರ್ವ್ ಅಂತ ಹೇಳ್ಬಿಟ್ಟು ಅವ್ರಿಗೆ ತಂದು ನಿಲ್ಸಿದ್ದಾರೆ. ಆಗ ಡೊನಾಲ್ಡ್ ಟ್ರಂಪ್ ಅವ್ರ ಮುಖ ನೋಡ್ಬೇಕು, ತುಂಬಾ ಶೈನ್ ಆಗಿದೆ. ಹೆಂಗಂದ್ರೆ ಸೂರ್ಯನ ಕಿರಣಗಳು ಹೊಸ್ತಾಗ್ ಬಿಟ್ಟಾಗ ಯಾವ ತರ ಹೊಳಿತಿರುತ್ತೋ ಆ ತರ ಅವ್ರ ಮುಖ ಹೊಳಿತಿದೆ ಅಂತಾನೆ ಹೇಳ್ಬೋದು. ಸೊ ಅವರು ಕೊಟ್ಟಿರೋದು ಈಗ ವೆನ್ಜುಲನ್ನ ಕ್ಯಾಪ್ಚರ್ ಮಾಡಿದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಯಾವಾಗ ವೆನ್ಜುಲನ್ ಕ್ಯಾಪ್ಚರ್ ಮಾಡಿದ್ರು ಆಗ ಅವರು ಈಗ ತಂದು ಕೊಟ್ಟಿರೋದ್ರ ಮೇಲೆ ಅನುಮಾನ ವ್ಯಕ್ತ ಬರ್ತಾ ಇದೆ. ಏನಂದ್ರೆ ಅವರು ಸ್ವತಃ ಸ್ವಯಾರ್ಜಿತವಾಗಿ ತಂದು ಕೊಟ್ಟಿದಾರಾ, ಇಲ್ಲ ಇವರೇ ಬಲವಂತವಾಗಿ ಬಂದು ಕೊಡೋದಕ್ಕೆ ಹೇಳಿದಾರಾ ಅನ್ನೋದೇ ಒಂದು ದೊಡ್ಡ ಚರ್ಚೆ ಆಗ್ತಿದೆ ಅಂತಾನೆ ಹೇಳ್ಬೋದು. ನೋಡಿ, ನೊಬೆಲ್ ಪ್ರಶಸ್ತಿ ಅನ್ನೋದು ಯಾವಾಗ್ಲೂ ಯಾರು ಅನೌನ್ಸ್ ಮಾಡ್ತಾರೋ ಅವ್ರು ಕೊಟ್ಟ ಮಾತ್ರನೇ ಅದು ವ್ಯಾಲ್ಯೂಬಲ್ ಆಗುತ್ತೆ. ಯಾರಿಗೋ ಪ್ರಶಸ್ತಿ ಬಂದ ಮೇಲೆ ಅವ್ರು ತಂದು ಕೊಟ್ರೆ ಅದಕ್ಕೆ ದೊಡ್ಡ ಬೆಲೆ ಇರಲ್ಲ. ನೋಡಿ, ಅಮೆರಿಕದ ವರ್ಲ್ಡ್ ಅಂದ್ರೆ ಪ್ರಪಂಚದ ದೊಡ್ಡಣ್ಣ ಈ ತರ ಮಾಡ್ತಾ ಇದಾರೆ ಅಂದ್ರೆ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಒಂದು ಇನ್ವೆಸ್ಟರ್ ಮೀಟ್, ಒಂದು ಬಿಗ್ ನ್ಯೂಸ್ ಭಾರತಕ್ಕೆ. ಒಂದು ಬಿಗ್ ನ್ಯೂಸ್ ಅಂದ್ರೆ ಯುರೋಪ್ ಅಲ್ಲಿ ಒಂದು ಇನ್ವೆಸ್ಟರ್ಸ್ ಮೀಟ್ ನಡೀತು ಜನವರಿ 12 ಅಲ್ಲಿ. ಆಗ 400 ಜನಕ್ಕೂ ಹೆಚ್ಚು ಇನ್ವೆಸ್ಟರ್ಸ್ ಅಲ್ಲಿ ಸೇರಿದ್ರು. ಅವ್ರನ್ನೆಲ್ಲ ಸರ್ವೆ ಮಾಡಿ ಅವ್ರನ್ನೆಲ್ಲ ಕೇಳಿದಾಗ 33% ಆಫ್ ಮೆಂಬರ್ಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿರೋದು ಗುಡ್ ಐಡಿಯಾ ಅಂತ ಹೇಳ್ತಾರೆ. ಸೊ ಈಗ ನಾವ್ ಹೇಳ್ಬೋದು ಅದು ಗುಡ್, ಅದು ದೊಡ್ಡ ನಂಬರ್ ಅಂತ ಹೇಳ್ಬೋದು. ಇಡೀ ಪ್ರಪಂಚದಲ್ಲಿ ಎಲ್ಲ ಸರ್ವೆ ಮಾಡಿದಾಗ ಇಂಡಿಯಾಗೆ 33% ಬಂದಿರೋದು ದೊಡ್ಡ ನಂಬರ್ ಅಂತಾನೆ ಹೇಳ್ಬೋದು. ಆದ್ರೆ ಇದೇ 2024 ಅಲ್ಲಿ ಅದಿದ್ದು 44%, ಲಾಸ್ಟ್ 2025 ಅಲ್ಲಿ ಅದಿದ್ದು 40%. ಆದ್ರೆ ಈಗ ಬಂದಿರೋದು 33%. ಓವರ್ ಆಲ್ ಆಗಿ ನೋಡಿದ್ರೆ ಇಟ್ಸ್ ಗುಡ್ ಅಂತ ಬರ್ತಾ ಇದ್ರು, ಇಟ್ಸ್ ಎ ವೆರಿ ಗುಡ್ ನಂಬರ್ಸ್ ಅಂತ ಬರ್ತಾ ಇದ್ರು. ಆದ್ರೂ ಸಹ ಈಗ ಗ್ರಾಜುಯಲಿ ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಇರೋದೇ ಚೈನಾಗೆ ಓವರ್ ಆಲ್ ಆಗಿ ಇದ್ದಿದ್ದು ಲಾಸ್ಟ್ 2 years ಅಲ್ಲಿ 8%, ಹಾಗೆ ಈಗ ಅದು 25%ಗೆ ಇರೋದೇ ಮೈನ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಇಂಡಿಯಾಗೆ. ಸೊ ಆದ್ರೂ ಸಹ ಓವರ್ ಆಲ್ ಆಗಿ ನೋಡಿದ್ರೆ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಗೋಲ್ಡ್ಮನ್ ಸ್ಯಾಕ್ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಇದು ಗುಡ್ ಆಗಿದ್ರು, ಗುಡ್ ನಂಬರ್ಸ್ ಆಗಿದ್ರು. ಇಂಡಿಯಾ ಫೇಸಿಂಗ್ ಎ ಪ್ರಾಬ್ಲಮ್ ಡ್ಯೂ ಟು ಟ್ಯಾರಿಫ್ ಅಂತಾನೆ ಹೇಳ್ಬೋದು. ಇನ್ನ ಎಲ್ರು ಕಾದು ಕೂತಿದ್ರು ಯಾವಾಗ ಜನವರಿ 14th
ಏನಿತ್ತು ಅವತ್ತು ಒಂದು ರಿಸಲ್ಟ್ ಬರುತ್ತೆ, ಅಮೆರಿಕದ ಸುಪ್ರೀಂ ಕೋರ್ಟ್ ಏನೋ ಒಂದು ಡಿಸಿಷನ್ ಕೊಡುತ್ತೆ, ಇಲ್ಲ ಟ್ರಂಪ್ ಫೇವರ್ ಇರ್ಬೋದು, ಇಲ್ಲ ಟ್ರಂಪ್ ಎಗೇನೆಸ್ಟ್ ಇರ್ಬೋದು, ಏನೋ ಒಂದು ಡಿಸಿಷನ್ಸ್ ಬರುತ್ತೆ ಅಂತ ಇಡೀ ಜಗತ್ತೇ ಕಾದು ಕೂತಿತ್ತು ಅಂತ ಹೇಳ್ಬೋದು. ಆದ್ರೆ ಸುಪ್ರೀಂ ಕೋರ್ಟ್, ಅಮೆರಿಕದ ಸುಪ್ರೀಂ ಕೋರ್ಟ್ ಒಂದು ನಿರಾಶಾಯದಕವಾದಂತ ಒಂದು ಡಿಸಿಷನ್ಸ್ ಕೊಟ್ಟಿದೆ. ಯಾವುದೇ ಒಂದು ಡಿಸಿಷನ್ ಕೊಡದೆ ಅವರು ಹಿಯರಿಂಗ್ ನ ಪಾಸ್ ಮಾಡ್ಬಿಟ್ಟು ಮತ್ತೆ ಆ ಹಿಯರಿಂಗ್ ಡೇಟ್ ಸಹ ಅವರು ಅನೌನ್ಸ್ ಮಾಡಿಲ್ಲ. ಸೊ ಇದೆಲ್ಲ ಏನ್ ಹೇಳುತ್ತಂದ್ರೆ, ಈಗ ಯಾವುದೇ ಒಂದು ದೇಶ ಡೆವಲಪ್ ಆಗ್ತಾ ಇದೆ ಅಂದಾಗ ಅದರಲ್ಲಿ 3 ವ್ಯವಸ್ಥೆಗಳಿರುತ್ತೆ. ಒಂದು ಪೊಲಿಟಿಕಲ್ ಇರ್ಬೋದು, ಇನ್ನೊಂದು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಇನ್ನೊಂದು ಕಾರ್ಯಾಂಗ ವ್ಯವಸ್ಥೆ ಇರ್ಬೋದು. ಸೊ ಇದರಲ್ಲಿ ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂದ್ರೆ ಜುಡಿಷಿಯಲ್ಲಿ ಸುಪ್ರೀಂ ಕೋರ್ಟ್ಗೂ ಡೊನಾಲ್ಡ್ ಟ್ರಂಪ್ ಅವ್ರು ಏನಾದ್ರು ಕೈ ಆಡಿಸಿದ್ರ ಅನ್ನೋದೇ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಎಲ್ಲ ಇದರಲ್ಲೂ ನೋಡಿದ್ರೆ ಟ್ಯಾರಿಫ್ ಬಗ್ಗೆ ಹೇಳೋದಾದ್ರೆ, ಈಗ 73% ಆಫ್ ಟ್ರೇಡರ್ಸ್ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ವಿಧಿಸಿರೋ ಟ್ಯಾರಿಫ್ ಇಲ್ಲೀಗಲ್ ಅಂತ ಹೇಳ್ತಾ ಇದ್ದಾರೆ. ಬರೀ 27% ಅಷ್ಟೇ ಟ್ರೇಡರ್ಸ್ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಫೇವರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಅದ್ರ ಜೊತೆಗೆ ಇರಾನ್ ಅಟ್ಯಾಕ್ ಆದಾಗಿಂದ ಸ್ಟಾರ್ಟ್ ಆಗ್ತಾ ಇರೋದೇನು, ಇರಾನ್ ಜೊತೆ ಯಾರ್ಯಾರು ಟ್ರೇಡ್ ಡೀಲ್ಸ್ ಮಾಡ್ತಾ ಇದಾರೋ ಅವ್ರಿಗೆಲ್ಲ 25% ಟ್ಯಾರಿಫ್ ಅಂತಾನು ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಆಲ್ರೆಡಿ ಇಂಡಿಯಾಗೆ 25% ನಾರ್ಮಲ್ ಟ್ಯಾರಿಫ್ ಇದ್ರೆ, ಅದ್ರ ಜೊತೆಗೆ ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡೋದಕ್ಕೆ 25% ಇದೆ. ಈಗ ಟ್ರೇಡ್ ಡೀಲ್ಸ್ ಏನೇನಿದೆಯೋ ಅದಕ್ಕೆಲ್ಲ 25% ಅಂಡ್ ಇರಾನ್ಗೆ ಅಂತ ಹೇಳಿದ್ರೆ, ಅಲ್ಲಿಗೆ ಇಂಡಿಯಾಗೆ ಟೋಟಲಿ 75% ಟ್ಯಾರಿಫ್ ಆಗೋ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಇದೆಲ್ಲ ನೋಡಿ, ಇದೆಲ್ಲ ಆಗಿದ ತಕ್ಷಣ ಇದೆಲ್ಲ ಟ್ರೇಡ್, ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಡೊನಾಲ್ಡ್ ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ, ಇರಾನ್ ಮೇಲೆ ಮುಗಿ ಬೀಳ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಸಡನ್ ಆಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇರಾನ್ ಪ್ರಜೆಗಳು ಯಾರು ಪ್ರೊಟೆಸ್ಟ್ ಮಾಡ್ತಾ ಇದಾರೋ ಅವರು ಸಾಯೋದಿಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟಿಂಗ್ ಬಗ್ಗೆ ಅವರು ಸಾಫ್ಟ್ ಕಾರ್ನರ್ ತೋರಿಸಿದಾರೆ ಅಂತಾನೆ ಹೇಳ್ಬೋದು. ಯಾವ ತರ ಇದೆ ನೋಡಿ, ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಮುಗಿ ಬೀಳ್ತಿದ್ರು, ಆದ್ರೆ ಈಗ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಗ್ರೀನ್ಲ್ಯಾಂಡ್ ನ ಅವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಡೆನ್ಮಾರ್ಕ್ ಮತ್ತು ನ್ಯಾಟೋ ಅಲಯನ್ಸ್ ಅದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಒಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಂದಾನೆ ಏನಾಗ್ತಾ ಇದೆ, ಸಿಲ್ವರ್ ಅಂಡ್ ಗೋಲ್ಡ್ ರ್ಯಾಲಿ ಆಗ್ತಾನೆ ಹೋಗ್ತಾ ಇದೆ. ಸೊ ಇದೆಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಆದ್ರೆ, ಇನ್ನು ವೆನ್ಜುಲಾ ಬಗ್ಗೆ ಹೇಳಿದ್ಮೇಲೆ, ವೆನ್ಜುಲಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ರು ವೆನ್ಜುಲಾನ ಅಮೆರಿಕದವರು. ಆಗ ಅಲ್ಲಿರೋ ಆಯಿಲ್ ಮೊದಲೇ ಸ್ಯಾಂಕ್ಷನ್ಸ್ ವಿಧಿಸಿದ್ರು, ವೆನ್ಜುಲಾದಿಂದ ಆಯಿಲ್ ಯಾರನ್ನು ಖರೀದಿಸಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಅಮೆರಿಕದವರೇ ಭಾರತದ ಜೊತೆ ಹೇಳ್ತಿದ್ದಾರೆ, ಭಾರತಕ್ಕೆ ನೀವು ವೆನ್ಜುಲಾ ಆಯಿಲ್ ಕೊಂಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನೋಡಿ, ಆಯಿಲ್ ಒಂದು ಸಿಗೋದಂದ್ರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಆಯಿಲ್ ಸಿಗೋದಂದ್ರೆ ಅದು ವೆನ್ಜುಲಾದಲ್ಲೇ. ಸೊ 27% ಆಫ್ ಆಯಿಲ್ ಓವರ್ ಆಲ್ ವರ್ಲ್ಡ್ ಅಲ್ಲೇ ವೆನ್ಜುಲಾ ಒಂದರಲ್ಲೇ ಸಿಗುತ್ತೆ. ಸೊ ಆದ್ರೂ ವೆನ್ಜುಲಾ ಒಂದು ರಿಚೆಸ್ಟ್ ಕಂಟ್ರಿ ಆಗ್ಬೋದಿತ್ತು, ಆದ್ರೂ ಅಲ್ಲಿ ಆಗಿಲ್ಲ. ಅದಕ್ಕೆ ಮೇನ್ ರೀಸನ್ ಕರಪ್ಷನ್ ಇರ್ಬೋದು, ಇಲ್ಲ ಸ್ಯಾಂಕ್ಷನ್ಸ್ ಇರ್ಬೋದು, ಇವೆಲ್ಲನೂ ಒಂದು ರೀಸನ್ಸ್ ಆಗಿರುತ್ತೆ. ಸೊ ಅಮೆರಿಕದವರೇ ಯಾಕೆ ವೆನ್ಜುಲಾದಲ್ಲಿ ಆಯಿಲ್ ರಿಫೈನರಿ ಮಾಡೋದಕ್ಕೆ ಮುಂದಾಗ್ತಿಲ್ಲ, ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ನೋಡಿ, ಚೈನಾದವರು ಲಕ್ಷಾಂತರ ಕೋಟಿ ವೆನ್ಜುಲಾದಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಅವರು ಸಾಲವಾಗಿ ಕೊಟ್ಟು ಅವರು ಯಾವುದೇ ಒಂದು ಕ್ಯಾಶ್ ರೂಪದಲ್ಲಿ ಸಾಲನ ವಾಪಸ್ ಪಡ್ಕೊಳ್ದೆ ಆಯಿಲ್ ರೂಪದಲ್ಲಿ ಪಡ್ಕೊಂತ ಇದ್ರು. ಆದ್ರೆ ಈಗ ಏಕಾಏಕಿ ಅಮೆರಿಕ ಕ್ಯಾಪ್ಚರ್ ಮಾಡಿರೋದ್ರಿಂದ ಅವರ ಒಂದು ಟ್ರೇಡ್ಗೂ ಇದು ಅಡ್ಡಿಪಡಿಸಿದಂಗಾಗಿದೆ ಅಂತಾನೆ ಹೇಳ್ಬೋದು. ಸೊ ವೆನ್ಜುಲಾದಲ್ಲಿ ಸಿಗುವಂತ ಆಯಿಲ್ ರಿಫೈನರಿ ಮಾಡೋದಕ್ಕೆ $35 to $45 per ಬ್ಯಾರಲ್ ಅಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಅದರಿಂದನೇ ಅಮೆರಿಕದ ಇನ್ವೆಸ್ಟರ್ಸ್ ಸಹ ಮುಂದೆ ಬರ್ತಾ ಇಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಸೊ ಇದೆಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮಿಂಗ್ ನಾವು ಗೋಲ್ಡ್ ಅಂಡ್ ಸಿಲ್ವರ್ ನೋಡೋದಾದ್ರೆ, ಸಿಲ್ವರು ಒಂದು ಕ್ರಿಟಿಕಲ್ ಮಿನರಲ್ ಅಂತ ಅನೌನ್ಸ್ ಮಾಡ್ತಾರೆ ಅಮೆರಿಕ. ಅದರಿಂದ ಪ್ರೈಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಬೈಯಿಂಗ್ ಮೂಡಲ್ಲೇ ಇದ್ರು. ಆದ್ರೆ ಕ್ರಿಟಿಕಲ್ ಮಿನರಲ್ ಅಂತ ಅನೌನ್ಸ್ ಮಾಡಿದ್ರು ಸಹ ಅಮೆರಿಕ ಯಾವುದೇ ಒಂದು ಎಕ್ಸ್ಪೋರ್ಟ್ ಅಲ್ಲಿ ರಿಸ್ಟ್ರಿಕ್ಷನ್ ಇರಲ್ಲ. ಅಂದ್ರೆ ಅದಕ್ಕೆ ಯಾವುದೇ ಸುಂಕ ಆಗ್ಬೋದು, ಇಲ್ಲ ಎಕ್ಸ್ಪೋರ್ಟ್ ಪಾಲಿಸೀಸ್ ಆಗ್ಬೋದು, ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿದ ತಕ್ಷಣನೇ ಫ್ರೈಡೆ ಆಲ್ಮೋಸ್ಟ್ 7% ಅಷ್ಟು ಫಾಲ್ ಆಗಿತ್ತು ಸಿಲ್ವರ್. ಸೊ ಆದ್ರೂ ಅದು ಮತ್ತೆ ರೀಬರ್ನ್ಸ್ ಆಗ್ಬಿಟ್ಟು ಆಲ್ಮೋಸ್ಟ್ $90 per ounce ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇದು ಸಿಲ್ವರ್ ಏನ್ ತೋರಿಸ್ತಾ ಇದೆ ಅಂದ್ರೆ ಎವ್ರಿ ಡಿಪ್ ಆನ್ ಬೈ ತೋರಿಸ್ತಾ ಇದೆ, ಯಾವುದೇ ಒಂದು ಬಿಗ್ ಫಾಲ್ ತೋರಿಸಿಲ್ಲ. ಆದ್ರೆ ಒಂದು ದೊಡ್ಡ ನ್ಯೂಸ್ ಏನಂದ್ರೆ, ರಾಬರ್ಟ್ ಕಿಯೋಸಕಿ, ರಿಚ್ ಡ್ಯಾಡ್ ಅಂಡ್ ಪೂರ್ ಡ್ಯಾಡ್ ಆಥರ್ ರಾಬರ್ಟ್ ಕಿಯೋಸಕಿ ಅವರು ಏನ್ $200
ಟಾರ್ಗೆಟ್ ಕೊಟ್ಟಿದ್ರು ಸಿಲ್ವರ್ನ 2026 ಅಲ್ಲಿ. ಅವರು ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ರಾಲಿ ಸ್ಟಾರ್ಟ್ ಆಗ್ಬೇಕಂದ್ರೆ ಸಿಲ್ವರ್ ಒಂದು ಪುಲ್ ಬ್ಯಾಕ್ ನೋಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಇದು ಲಾಸ್ಟ್ ನೀವು ಚಾರ್ಟ್ಸ್ ಎಲ್ಲ ನೋಡಿದಾಗ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ, ಆದ್ರೆ ಒಂದು ಫುಲ್ ಬ್ಯಾಕ್ ಬಂದಾಗ ಗುಡ್ ಇನ್ವೆಸ್ಟ್ಮೆಂಟ್ ಐಡಿಯಾ ಇನ್ನು ಸಿಲ್ವರ್ ಅಂತಾನೆ ಹೇಳ್ಬೋದು. ಸೊ ಇನ್ನು ಗೋಲ್ಡ್ ಬಗ್ಗೆ ಹೇಳೋದಾದ್ರೆ ಗೋಲ್ಡ್ ಅಷ್ಟೇ ಒಂದು ಬಿಗ್ ಆಲ್ಮೋಸ್ಟ್ $70-80 ಅಷ್ಟು ಫಾಲ್ ಆಗಿತ್ತು ಲಾಸ್ಟ್ ಫ್ರೈಡೆ. ಅದು ಸಹ ರೀಬೌಂಡ್ ಆಗ್ಬಿಟ್ಟು ಆಲ್ಮೋಸ್ಟ್ $4,600 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈ ಒಂದು ಗೋಲ್ಡ್ ಅಂಡ್ ಸಿಲ್ವರ್ ಇನ್ಕ್ರೀಸ್ ಆಗೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅಂತ ಹೇಳ್ಬೋದು. ಸೊ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಅಂಡ್ ಸೆಂಟ್ರಲ್ ಬ್ಯಾಂಕ್ ಬೈಯಿಂಗ್, ಗೋಲ್ಡ್ಗೆ ಸೆಂಟ್ರಲ್ ಬ್ಯಾಂಕ್ ಬೈಯಿಂಗ್ ಇರ್ಬೋದು. ಏನಕ್ಕಂದ್ರೆ ಈ ಡಾಲರ್ ಡಿಪೆಂಡೆನ್ಸಿ ಡಿಕ್ರೀಸ್ ಆಗೋದಕ್ಕೆ ಯಾವ್ದಾವ್ದು ಡಾಲರ್ ಆಪೋಸಿಟ್ ಆಗಿದ್ದಾರೆ ಕಂಟ್ರೀಸ್. ಇವಾಗ ಎಕ್ಸಾಂಪಲ್ ಬ್ರಿಕ್ಸ್ ಕಂಟ್ರಿ ಅಂತ ಬಂದಾಗ ಅವರೆಲ್ಲರೂ ಗೋಲ್ಡ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಡಾಲರ್ ರಿಸರ್ವ್ ಗಿಂತ, ಅದರಿಂದ ಗೋಲ್ಡ್ ಬೆಳೀತಾ ಇರ್ಬೋದು. ಆದ್ರೆ ಸಿಲ್ವರು ಅಷ್ಟೇ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಒಂದ್ರಿಂದನೇ ಅಲ್ಲ, ಯಾವಾಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಡಿಫ್ರೆನ್ಸ್ ಆಗುತ್ತೋ ಹಾಗೂ ಬೆಳೀತಾ ಹೋಗ್ತಾ ಇರುತ್ತೆ. ಅಟ್ ಪ್ರೆಸೆಂಟ್ಗೆ ಸೊ ಆಸ್ ಪರ್ ರಾಬರ್ಟ್ ಕಿಯೋಸಕಿ ಪ್ರಕಾರ ಸಿಲ್ವರು ಒಂದು ಪುಲ್ ಬ್ಯಾಕ್ ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ US ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಫ್ಲಾಟ್ ಅಲ್ಲೇ ಕ್ಲೋಸ್ ಆಗ್ಬಿಟ್ಟು ಆಲ್ಮೋಸ್ಟ್ ನಿಯರೆಸ್ಟ್ ಆಲ್ ಟೈಮ್ ಹೈ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಜಪಾನ್ ಮಾರ್ಕೆಟ್ ಈ ಸರಿ 2500 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು ಆಲ್ ಟೈಮ್ ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ಇಂಡಿಯನ್ ಮಾರ್ಕೆಟ್ ಅಂತ ಬಂದಾಗ ನಿಫ್ಟಿ ಅಂತ ಬಂದಾಗ 160 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು 25,694 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈಗ ನಾವು ಒಂದು ನಿಫ್ಟಿ ಮೇನ್ ರೀಸನ್ಸ್ ಏನೇನಿದೆ, ನಿಫ್ಟಿಗೆ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಗೆ ಸ್ಟೇ ಆಗ್ತಾ ಇರೋದಕ್ಕೆ ಫಸ್ಟ್ ಬಂದ್ಬಿಟ್ಟು ಟ್ಯಾರಿಫ್ ಅಂತ ಹೇಳ್ಬೋದು. ಏನ್ US ಅಂಬಾಸಿಡರ್ ಅಂದ್ರೆ ಟ್ರಂಪ್ ಆಪ್ತ ಇಂಡಿಯಾಗೆ ಭೇಟಿ ಕೊಟ್ಬಿಟ್ಟು ಇಂಡಿಯಾದಲ್ಲಿ ಟ್ರೇಡ್ ಡಿಸ್ಕಷನ್ ನಡೀತಿತ್ತು, ಆಲ್ಮೋಸ್ಟ್ ಕ್ಲಿಯರೆನ್ಸ್ ಅಂತ ಹೇಳ್ತಾ ಇದೀವಿ, ಆದ್ರೂ ಯಾವುದೇ ಒಂದು ಕ್ಲಾರಿಟಿ ಬಂದಿಲ್ಲ. ಅದ್ರ ಮಧ್ಯದಲ್ಲೂ ಸಹ ಇನ್ನು ಇರಾನ್ ಗಲಾಟೆಗೋಸ್ಕರ ಇರಾನ್ ಅಲ್ಲಿ ಏನೇನು ಕ್ರೈಸಿಸ್ ನಡೀತಿದೆ, ಆ ಇರಾನ್ ಕ್ರೈಸಿಸ್ ಇಂದ ಅನದರ್ 25% ಆಫ್ ಟ್ಯಾರಿಫ್ ಅಂತ ಹೇಳ್ತಾ ಇರೋದ್ರಿಂದ ಸೊ ಅದು ಸ್ವಲ್ಪ ಪ್ಯಾನಿಕ್ ಅಂತಾನೆ ಹೇಳ್ಬೋದು. ಇಟ್ಸ್ ನಾಟ್ ಅನ್ ಬಿಗ್ ಇಂಪ್ಯಾಕ್ಟ್ ಟು ಇಂಡಿಯನ್ ಮಾರ್ಕೆಟ್, ಆದ್ರೆ ಸ್ವಲ್ಪ ಆದ್ರೂ ಎಫೆಕ್ಟ್ನೆಸ್ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ FIIs ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೆಲ್ಲಿಂಗ್ ನ. ಸೊ ಲಾಸ್ಟ್ ಈ ಮಂತ್ ನೋಡಿದಾಗ ಜನವರಿ ಮಂತ್ ಕಂಪ್ಲೀಟ್ ಆಗಿ ಸೆಲ್ಲಿಂಗ್ ಮೂಡಲ್ಲೇ ಇದ್ದಾರೆ. ಮೇನ್ ರೀಸನ್ ಬಂದ್ಬಿಟ್ಟು ಅಗೈನ್ ಅಂದ್ರೆ ಟ್ಯಾರಿಫ್ ಅಂತಾನೆ ಹೇಳ್ಬೋದು. ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಂದಾನೆ ಅವರು ನಮ್ಮ ಮಾರ್ಕೆಟ್ ಇಂದ ವಾಪಸ್ ತೆಗಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಡಾಲರ್ ನೋಡೋದಾದ್ರೆ ಡಾಲರ್ 90.71 ಡಾಲರ್ ಎಗೇನೆಸ್ಟ್ ರುಪಿ ನೋಡೋದಾದ್ರೆ 90.71 ರುಪೀಸ್ ಪರ್ ಡಾಲರ್, ಅಂದ್ರೆ ಒಂದು ಡಾಲರ್ಗೆ ಅಷ್ಟು ಟ್ರೇಡ್ ಆಗ್ತಾ ಇದೆ, ಅಂದ್ರೆ ರುಪಿ ವೀಕ್ ಆಗ್ತಾನೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ನಮ್ಮ ಒಂದು ನಿಫ್ಟಿ ಒಂದು ಟ್ರೆಂಡಿಂಗ್ ನೋಡೋದಾದ್ರೆ ನಿಫ್ಟಿ 25,694 ಅಲ್ಲಿ ಈಗ ಕ್ಲೋಸ್ ಆಗಿದೆ. ಕಮಿಂಗ್ ವೀಕ್ ಅಲ್ಲಿ ಎಲ್ಲ ರಿಸಲ್ಟ್ಸ್ ಇದಾವೆ, ಆ ರಿಸಲ್ಟ್ಸ್ ಬಗ್ಗೆ ಮಾತಾಡೋಣ. ಸೊ ಈಗ ಪ್ರೆಸೆಂಟ್ಗೆ 25,900 ಎಬವ್ ಇದ್ರೆ ಈ ಒಂದು ಪ್ರೈಸ್ ಆಕ್ಷನ್ ಪ್ರಕಾರ ಇಟ್ಸ್ ಸ್ಟ್ರಾಂಗ್ ಬೈಯಿಂಗ್ ಇರುತ್ತೆ ನಿಫ್ಟಿಯಲ್ಲಿ. ಸೊ ಇಲ್ಲಿ 25,900 ಎಬವ್ ಇದ್ರೆ ಸ್ಟ್ರಾಂಗ್ ಬೈಯಿಂಗ್ ಇರುತ್ತೆ. ಅದರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,330 ಏನಿದೆ ಆಲ್ ಟೈಮ್ ಹೈ, ಅದು ರೆಸಿಸ್ಟೆನ್ಸ್ ಆಗೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸಪೋರ್ಟ್ ಅಂತ ಬಂದಾಗ 25,330 ಇಸ್ ದ ಫಸ್ಟ್ ಸಪೋರ್ಟ್ ಆಗಿರುತ್ತೆ. ಇನ್ನು ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 25,100. ಸೊ ನೆಕ್ಸ್ಟ್ ಕಮಿಂಗ್ ವೀಕ್ ಅಲ್ಲಿ ಈ ಒಂದು ರೇಂಜ್ ಅಲ್ಲೇ ಟ್ರೇಡ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ನಿಫ್ಟಿ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಫ್ರೈಡೆ ಎಲ್ಲಾ ಒಂದು ಮಾರ್ಕೆಟ್ ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ನಿಫ್ಟಿ ಮೂವ್ ಆಗೋದಕ್ಕೆ ಮೇನ್ ರೀಸನ್ ಫ್ರೈಡೆ ಇನ್ಫೋಸಿಸ್ ಏನ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ರು ಲಾಸ್ಟ್ ವೀಕ್ ಅಲ್ಲಿ, ಆ ಒಂದು ಪೋಸ್ಟ್ ಇಂದನೇ ಅದು ಎಲ್ಲಾ IT ಕಂಪ್ನಿಗಳು ಬೂಮ್ ಅಂತ ಹೇಳ್ಬೋದು. IT ಇಂಡೆಕ್ಸ್ 1,300 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು ನಿಫ್ಟಿಯಲ್ಲಿ ಒಳ್ಳೆ ರ್ಯಾಲಿ ಆಗಿತ್ತು. ಆದ್ರೆ ತುಂಬಾ ವೇಟೇಜ್ ಇಲ್ಲದೆ ಇರೋದ್ರಿಂದ ಇನ್ಫೋಸಿಸ್ ನಿಫ್ಟಿ ಓವರ್ ಆಲ್ ಆಗಿ ಒಂದು ಫ್ಲಾಟ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ ನಿಫ್ಟಿ ಇನ್ ಫ್ರೈಡೆ. ಸೊ ಇವಾಗ ನೆಕ್ಸ್ಟ್ ಇನ್ನು ಬ್ಯಾಂಕ್ ನಿಫ್ಟಿ ಫ್ರೈಡೆ ರ್ಯಾಲಿನೇ ನೋಡಿದೆ. ಯಾಕಂದ್ರೆ ಈಗ ನೆಕ್ಸ್ಟ್ ಕಮಿಂಗ್ ವೀಕ್ ಅಲ್ಲಿ ರಿಸಲ್ಟ್ಸ್ ಇದಾವೆ. ICICI ಬ್ಯಾಂಕ್ ಅಂಡ್ HDFC ಬ್ಯಾಂಕ್ ಅಂದ್ರೆ ಈ ವೀಕ್ ಅಲ್ಲೇ ಇದೆ, ಇವತ್ತೇ ಇದೆ ರಿಸಲ್ಟ್ಸ್. ಅದು ರಿಸಲ್ಟ್ಸ್ ಯಾವ ತರ ಪೋಸ್ಟ್ ಮಾಡ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಈಗ 60,100 ರೇಂಜ್ ಅಂದ್ರೆ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಅಲ್ಲಿ
ಕ್ಲೋಸ್ ಆಗಿದೆ. ಈಗ ಕಮಿಂಗ್ ಡೇಸ್ ಅಲ್ಲಿ 60,500 ಆರ್ 61,000 ಇಸ್ ದ ರೆಸಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಬೇಸ್ಡ್ ಆನ್ ರಿಸಲ್ಟ್ಸ್ ಏನಿದೆ ICICI ಬ್ಯಾಂಕ್ ಅಂಡ್ HDFC ಬ್ಯಾಂಕ್ ಅದ್ರ ಮೇಲೆ ರೆಸಿಸ್ಟೆನ್ಸ್ ಹೇಳ್ಬೇಕಾಗುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 58,600 ಆಗಿದೆ ಇನ್ ಬ್ಯಾಂಕ್ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 83,500 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಈಗ ಸೆನ್ಸೆಕ್ಸ್ 85,400 ಆರ್ 86,200 ಏನ್ ಹಾಲ್ ಟೈಮ್ ಇದೆಯೋ ಅದು ಸೆನ್ಸೆಕ್ಸ್ ಈ ವಾರ ರೀಚ್ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲಾ ಅನುಕೂಲಗಳು ಟ್ಯಾರಿಫ್ ಅಂಡ್ ರಿಸಲ್ಟ್ಸ್ ಚೆನ್ನಾಗಿದ್ರೆ, ಇಲ್ಲ ಅಂದ್ರೆ ಸಪೋರ್ಟ್ ಬಂದ್ಬಿಟ್ಟು 82,300 ಆಗಿರುತ್ತೆ. ಸೊ ಕಮಿಂಗ್ ವೀಕ್ ಅಲ್ಲಿ ರಿಸಲ್ಟ್ಸ್ ಅಂತ ನಾವು ಮಾತಾಡ್ತಿದ್ವಲ್ಲ, ಸೊ ಓವರ್ ಆಲ್ ರಿಸಲ್ಟ್ಸ್ ಲಾಸ್ಟ್ ವೀಕ್ ಅಲ್ಲಿ TCS ಬಂತು, ಇನ್ಫೋಸಿಸ್ ಬಂತು. ಇವೆಲ್ಲ ನೋಡಿದಾಗಾದ್ರೆ TCS ಏನ್ ಬಿಗ್ ಇಂಪ್ಯಾಕ್ಟ್ ಆಗಿಲ್ಲ, ಆದ್ರೂ ಇಟ್ಸ್ ಎ ವೆರಿ ಗುಡ್ ನಂಬರ್ ಅಂತಾನೆ ಹೇಳ್ಬೋದು. ಇಂಥ ಕ್ರೈಸಿಸ್ ಅಲ್ಲಿ ಆ ನಂಬರ್ಸ್ ಗುಡ್ ನಂಬರ್ಸ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇನ್ಫೋಸಿಸ್ ರಿಸಲ್ಟ್ಸ್ ಹೇಳೋದಾದ್ರೆ ಇಟ್ಸ್ ಎ ವೆರಿ ಗುಡ್ ನಂಬರ್ ಅಂತಾನೆ ಹೇಳ್ಬೋದು. ಅದರಿಂದನೇ ಇನ್ಫೋಸಿಸ್ ADR ಏನಿತ್ತು ಅದು ಗುರುವಾರ ಸಾಯಂಕಾಲ ಇಟ್ಸ್ ಎ ಬಿಗ್ ಪಾಸಿಟಿವ್ ಇದ್ದಿದ್ದಕ್ಕೋಸ್ಕರನೇ ಈಗ ಫ್ರೈಡೇ ಬಿಗ್ ಮೂಮೆಂಟ್ ಅನ್ನೇ ತೋರಿಸಿದೆ IT ಕಂಪ್ನಿಗಳಂತಾನೆ ಹೇಳ್ಬೋದು. ಸೊ ಈಗ ಓವರ್ ಆಲ್ ಆಗಿ ಹೇಳ್ಬೇಕಾದ್ರೆ IT ಕಂಪ್ನಿಗಳು ವೇಟೇಜ್ ಅಷ್ಟಿತ್ತು. ಆದ್ರೆ ಇವತ್ತು ಅಂದ್ರೆ ನಿನ್ನೆ ರಿಲಯನ್ಸ್ ರಿಸಲ್ಟ್ಸ್ ಬಂದಿದೆ. ಸೊ ರಿಲಯನ್ಸ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಪುಷ್ ಬ್ಯಾಕ್ ಆಗ್ಬಿಟ್ಟು ಸ್ವಲ್ಪ ಡೌನ್ ಆಗಿತ್ತು. ಆಲ್ಮೋಸ್ಟ್ 7% ಅಷ್ಟು ಡೌನ್ ಆಗಿತ್ತು. ಈಗ ರಿಸಲ್ಟ್ ಬಂದಿದೆ 11% ಇಯರ್ ಆನ್ ಇಯರ್ ಗ್ರೋತ್ ಅಂತಾನು ತೋರಿಸ್ತಾ ಇದೆ ರಿಲಯನ್ಸ್. ಸೊ ಇದು ಮಂಡೇ ಮಾರ್ಕೆಟ್ಗೆ ಯಾವ ತರ ರಿಯಾಕ್ಟ್ ಆಗುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇವತ್ತು ICICI ಬ್ಯಾಂಕ್ ಅಂಡ್ HDFC ಬ್ಯಾಂಕ್ ರಿಸಲ್ಟ್ ಇದೆ. ರಿಸಲ್ಟ್ ಮುಂಚೆನೆ HDFC ಬ್ಯಾಂಕ್ ಅಷ್ಟೇ ಆಲ್ಮೋಸ್ಟ್ 5 to 6% ಡೌನ್ ಆಗಿದೆ. ಇನ್ನು ICICI ಬ್ಯಾಂಕ್ ನೋಡೋದಾದ್ರೆ 5% ಅಪ್ ಆಗಿದೆ ರಿಸಲ್ಟ್ ಮುಂಚಿತವಾಗಿ. ಸೊ ಇದೆಲ್ಲ ಇಂಡಿಕೇಟ್ ಏನ್ ಮಾಡುತ್ತಂದ್ರೆ ರಿಸಲ್ಟ್ಸ್ ಏನಾದ್ರು ನಂಬರ್ಸ್ ಅಟ್ಲೀಸ್ಟ್ ಗುಡ್ ಆವರೇಜ್ ಗುಡ್ ಆರ್ ವೆರಿ ಗುಡ್ ಬಂದ್ರು ಮಾರ್ಕೆಟ್ ರ್ಯಾಲಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಮಾರ್ಕೆಟ್ ಅಕಸ್ಮಾತ್ ವರಸ್ಟ್ ಅಂತ ಬಂದಾಗ ಮಾತ್ರನೇ ಮಾರ್ಕೆಟ್ ರಿವರ್ಸ್ ಆಗೋದು. ಇಲ್ಲಾಂದ್ರೆ ಈ 3 ಕಂಪ್ನಿಗಳು ನಿಫ್ಟಿಯಲ್ಲಿ ತುಂಬಾ ವೇಟೇಜ್ ಇದೆ. ಈ 3 ಕಂಪ್ನಿಗಳು ಯಾವ ತರ ರಿಯಾಕ್ಟ್ ಆಗುತ್ತೆ ಅನ್ನೋದೇ ನೆಕ್ಸ್ಟ್ ಮಂಡೇ ಇದು ಮಾರ್ಕೆಟ್ ಮೂವ್ಮೆಂಟ್ ನಿಫ್ಟಿ ಮೂವ್ಮೆಂಟ್ ನ ತೋರಿಸುತ್ತೆ. ಸೊ ನಿಫ್ಟಿ ಏನಾದ್ರು ಪಾಸಿಟಿವ್ ಆಗಿ ಏನಾದ್ರು ಓಪನ್ ಆದ್ರೆ ಮಂಡೇ ಸೊ ಒನ್ ಸೈಡ್ ರ್ಯಾಲಿ ಕೊಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ IMF ಗ್ರೋತ್ ರಿಪೋರ್ಟ್ ಇದೆ. ಸೊ ಅದು ಯಾವ ತರ ರಿಪ್ಲಿಕೇಶನ್ ಆಗುತ್ತೆ ಅನ್ನೋದೇ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಮೂಮೆಂಟ್ ಅದು ಒಂದು ಫರ್ದರ್ ಪಾಸಿಟಿವ್ ಆಗುತ್ತಾ ಅನ್ನೋದು. ಜಿಯೋ ಪೊಲಿಟಿಕಲ್ ನ್ಯೂಸ್ ಇದ್ರೂ ಸಹ IMF ರಿಪೋರ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅಂದ್ರೆ ಜಿಯೋ ಪೊಲಿಟಿಕಲ್ ಅಂದ್ರೆ ನಮ್ಮ ಒಂದು ಟ್ಯಾರಿಫ್ ಇರ್ಬೋದು, ಇರಾನ್ ಇವೆಲ್ಲ ವೆನ್ಜುಲಾ ಇರ್ಬೋದು, ಗ್ರೀನ್ಲ್ಯಾಂಡ್ ಇರ್ಬೋದು, ಇವೆಲ್ಲ ಕಾನ್ಫ್ಲಿಕ್ಟ್ ಇದ್ರೂ ಸಹ ಇಂಡಿಯಾ ಮೇಲೆ ಇದು ಇಂಪ್ಯಾಕ್ಟ್ ಆಗ್ತಿದ್ರು ಸಹ ಸ್ಮಾಲ್ ಆಗಿದ್ರೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಯಾವ ತರ ರೇಟಿಂಗ್ ಮಾಡ್ತಾರೆ ಇಂಡಿಯಾಗೆ ಅನ್ನೋದ್ರ ಮೇಲೆನೆ ತುಂಬಾ ಡಿಪೆಂಡೆಂಟ್ ಆಗಿದೆ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಮಂಡೇ ಅಂದ್ರೆ January 26 ಹಾಲಿಡೇ ಇರುತ್ತೆ, US ಮಾರ್ಕೆಟ್ ಹಾಲಿಡೇ ಇರುತ್ತೆ. ಸೊ ಅದಾದ್ಮೇಲೆ ಜೇಮ್ಸ್ ಪೋಲರ್ ಬಗ್ಗೆ ಹೇಳ್ಬೇಕು. ಅವರು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಿಲ್ಲ. ಫೆಡರಲ್ ರಿಸರ್ವ್ ಬ್ಯಾಂಕ್ ಏನಿದೆ ಅವರು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ಬಿಟ್ಟು ಅವ್ರನ್ನ ಪ್ರೊಸೀಡಿಂಗ್ಸ್ಗೆ ಅಟೆಂಡ್ ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಟ್ರಂಪ್ ಅವರು ಪ್ರೆಷರ್ ಆಗ್ತಾ ಇದಾರೆ. ನೋಡಿ, ಟ್ರಂಪ್ ಅವರು ಎಷ್ಟೇ ಬೈದ್ರು ಜೇಮ್ಸ್ ಪೋಲರ್ ರಿಯಾಕ್ಟ್ ಆಗಿರ್ಲಿಲ್ಲ. ಆದ್ರೆ ಈಗ ಫ್ರಸ್ಟ್ರೇಷನ್ ಇಂದ ರಿಯಾಕ್ಟ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನೋಡಿ, ಟ್ರಂಪ್ ಅವರು ಯಾವ ತರ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಫೆಡರಲ್ ಸಿಸ್ಟಮ್ ಅನ್ನೋದೇ ಸಪರೇಟ್ ಆಗಿತ್ತು, ಆದ್ರೆ ಅವರು ಜುಡಿಷಿಯರಿ ಆಯ್ತು, ಈಗ ಫೆಡರಲ್ ಸಿಸ್ಟಮ್ ನಾನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಟ್ರಂಪ್ ಫೆಡರಲ್ ಬ್ಯಾಂಕ್ ನಾನು ಅಂತಾನು ಹೇಳ್ಬೋದು. ಸೊ ಇದೆಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಮತ್ತೆ ಕಮಿಂಗ್ ಡೇಸ್ ಅಲ್ಲಿ ಬರೋ ಇವೆಂಟ್ಸ್. ಸೊ ನೆಕ್ಸ್ಟ್ ನಾವು ಬೈ ಮಾಡ್ಬೇಕಾದ್ರೆ ನಾವು ರೈಟ್ ಆಗಿ ಬೈ ಮಾಡ್ಬೇಕು. ಅದಕ್ಕೋಸ್ಕರನೇ ನಾವು ಜಿಯೋ ಪೊಲಿಟಿಕಲ್ ನ್ಯೂಸ್ ಅನ್ನೋದು ಬರೀ ನ್ಯೂಸ್ ಅಲ್ಲ, ಸೊ ಅದು ನಮ್ಮ ಪೋರ್ಟ್ಫೋಲಿಯೋ ಸಿಗ್ನಲ್ ಅಂತಾನೆ ಹೇಳ್ಬೋದು. ಅದರಿಂದ ಸರಿಯಾದ ಸಮಯದಲ್ಲಿ ಬೈ ರೈಟ್ ಅಂಡ್ ಸಿಟ್ ಟೈಟ್ ಅಂತ ಹೇಳ್ಬೋದು. ನಾವು ಒಳ್ಳೆಯದನ್ನ ಬೈ ಮಾಡ್ಬಿಟ್ಟು ಆರಾಮಾಗಿ ಟೈಟ್ ಸೆಟ್ ನೀವು ಕೂತಿರ್ರಿ, ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಈ ವೀಕ್ ನ ಒಂದು ಅನಾಲಿಸಿಸ್. ಈ ವಿಡಿಯೋ ಉಪಯೋಗವಾಗಿದ್ರೆ ನೀವು ಲೈಕ್ ಮಾಡಿ, ಹಂಗೆ ಇದ್ರ ಬಗ್ಗೆನೂ ಕಮೆಂಟ್ ಮಾಡಿ, ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.